ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡೋ ವಿಷಯ ಕೇವಲ ಒಂದು ಘಟನೆ ಅಲ್ಲ, ಮನಸ್ಸನ್ನೇ ಕುದಿಯುವ ನೋವು. ಮಾನವ ಮತ್ತು ಪ್ರಾಣಿಗಳ ನಡುವೆ ನಡೆಯುತ್ತಿರುವ ಸಂಘರ್ಷದ ಕಹಿ ಸತ್ಯ. ನಿನ್ನೆ ದುಬಾರಿಯಲ್ಲಿ ನಡೆದ ಘಟನೆ ಕೇಳಿದಾಗ ನಿಜವಾಗಿಯೂ ಮನಸ್ಸು ಒಡೆದು ಹೋಗುತ್ತದೆ. ಎರಡು ಆನೆಗಳ ನಡುವಿನ ಉದ್ವಿಗ್ನ ಪರಿಸ್ಥಿತಿ, ಕಂಚನ್ ಮತ್ತು ಜೈಮಾರ್ತಂಡನ ನಡುವೆ ಉಂಟಾದ ಘರ್ಷಣೆ. ಆ ಕ್ಷಣದಲ್ಲಿ ಏನಾಯಿತು ಅನ್ನೋದನ್ನು ಕೇಳಿದ್ರೆ ಸಾಕು, ಯಾರಿಗೂ ಮನಸ್ಸು ನಿಲ್ಲೋದಿಲ್ಲ. ಕಂಚನ್ ಕೊಂಬಿನಿಂದ ತುರಿದಾಗ ಜೈಮಾರ್ತಂಡ ಗಾಯಗೊಂಡ ನೀರಿನಲ್ಲಿ ರಕ್ತ ಹರಿಯುತ್ತಿದ್ದ ದೃಶ್ಯ. ಅದು ಕೇವಲ ದೃಶ್ಯ ಅಲ್ಲ, ಮನಸ್ಸನ್ನೇ ಕಲಕುವ ನೋವು. ಪ್ರಾಣಿಗಳು ಮಾತಾಡೋಲ್ಲ, ಆದರೆ ಅವುಗಳ ನೋವು ತುಂಬ ದೊಡ್ಡದು. ಆನೆಗಳ ಸ್ವಭಾವ ಅಂದರೆ ತುಂಬ ಭಾವನಾತ್ಮಕ. ಅವು ನೆನಪಿಟ್ಟುಕೊಳ್ಳುತ್ತವೆ. ಅವುಗಳಿಂದ ಸ್ನೇಹ ಇರುತ್ತದೆ, ಕೋಪ ಬರುತ್ತದೆ, ಒತ್ತಡ ಬರುತ್ತದೆ, ಭಯವೂ ಇರುತ್ತದೆ. ಒಂದು ಆನೆ ಮತ್ತೊಂದು ಆನೆಯ ಮೇಲೆ ಎಗ್ರೆಸಿವ್ ಆಗೋ ಸಂದರ್ಭಗಳು ಬರುತ್ತದೆ. ಎಸ್ಪೆಷಲಿ ಸ್ಟ್ರೆಸ್, ಕ್ರೌಡ್, ನಾಯ್ಸ್, ಪ್ರೆಷರ್ ಇದ್ದಾಗ ಅವು ಅನ್ಪ್ರಿಡಿಕ್ಟಬಲ್ ಆಗಬಹುದು. ಕಂಚನ್ ಯಾಕೆ ಎಗ್ರೆಸಿವ್ ಆಯಿತು? ಇದಕ್ಕೆ ಯಾವ ಪರಿಸ್ಥಿತಿ ಇತ್ತು? ಯಾವ ಒತ್ತಡ ಇತ್ತು? ಇದು ಕೂಡ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ. ಪ್ರಾಣಿಗಳ ವರ್ತನೆ ಕೆಲವೊಮ್ಮೆ ನಮಗೆ ಅರ್ಥ ಆಗೋದಿಲ್ಲ, ಆದರೆ ಅವು ತಪ್ಪು ಮಾಡಲು ಹುಟ್ಟಿಲ್ಲ. ಅವು ಪ್ರಕೃತಿಯಂತೆ ನಡೆದುಕೊಳ್ಳುತ್ತವೆ. ಆ ಕ್ಷಣದಲ್ಲಿ ಅಲ್ಲಿ ಕ್ರೌಡ್ ಕಂಟ್ರೋಲ್ ಸ್ಟ್ರಾಂಗ್ ಆಗಿತ್ತ? ಸೇಫ್ಟಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಾಗಿತ್ತ? ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ರೆಡಿ ಇತ್ತ? ರ್ಯಾಪಿಡ್ ಆ್ಯಕ್ಷನ್ ಸಿಸ್ಟಮ್ ಇತ್ತ? ಇವೆಲ್ಲ ಪ್ರಶ್ನೆಗಳು ಈಗ ಜನರ ಮನಸ್ಸಲ್ಲಿ ಬರುತ್ತದೆ. ಇದೊಂದು ದುಃಖಕರ ವಿಷಯ. ಈ ಗೊಂದಲದ ಮಧ್ಯೆ ಒಬ್ಬ ಮಹಿಳೆ ಜೀವ ಕಳೆದುಕೊಂಡಿದ್ದಾರೆ. ಒಂದು ಕುಟುಂಬದ ಜೀವನವನ್ನೇ ಬದಲಾಗಿದೆ. ಆ ಒಂದು ಕ್ಷಣ ಒಂದು ಮನೆ ಮೌನವಾಗಿ ಬಿಡುತ್ತದೆ ಅಂದರೆ ಅದು ಎಷ್ಟು ದೊಡ್ಡ ನೋವು ಅನ್ನೋದನ್ನು ಕೇಳೋಕ್ಕೂ ಆಗಲ್ಲ. ಆದ್ದರಿಂದ ಇದು ಯಾರನ್ನಾದರೂ ಬ್ಲೇಮ್ ಮಾಡುವ ವಿಷಯ ಅಲ್ಲ, ಇದು ಜಾಗೃತಿ ಮೂಡಿಸುವ ಸಮಯ. ಕಾಡು ಪ್ರದೇಶಗಳು, ಎಲಿಫೆಂಟ್ ಕ್ಯಾಂಪ್ಸ್, ಸಫಾರಿ ಏರಿಯಾಸ್, ಯಾವ ಜಾಗವಾದರೂ ಸ್ಟ್ರಿಕ್ಟ್ ಪ್ರಿಕಾಷನ್ಸ್ ಇರಬೇಕು. ಯಾವ ಪ್ರಿಕಾಷನ್ಸ್ ಇರಬೇಕು ಅಂದರೆ ಸ್ಟ್ರಾಂಗ್ ಸೇಫ್ಟಿ ಬ್ಯಾರೀಸ್, ಪಬ್ಲಿಕ್ ಡಿಸ್ಟೆನ್ಸ್ ಕಂಟ್ರೋಲ್, ಎಮರ್ಜೆನ್ಸಿ ಮೆಡಿಕಲ್ ಟೀಮ್, ಅನಿಮಲ್ ಬಿಹೇವಿಯರ್ ಮಾನಿಟರಿಂಗ್ ಟೀಮ್, ಕ್ರೌಡ್ ಮ್ಯಾನೇಜ್ಮೆಂಟ್, ವಾರ್ನಿಂಗ್ ಅನೌನ್ಸ್ಮೆಂಟ್, ಹೈ ಅಲರ್ಟ್ ಝೋನ್ಸ್, ಟ್ರೈನ್ಡ್ ರೆಸ್ಕ್ಯೂ ಸ್ಟಾಫ್ಸ್, CCTV ಮಾನಿಟರಿಂಗ್, ಕ್ವಿಕ್ ರೆಸ್ಪಾನ್ಸ್ ವೆಹಿಕಲ್ಸ್. ಇವು ಎಲ್ಲ ಮ್ಯಾಂಡೇಟ್ರಿ ಆಗಬೇಕು. ಪ್ರಾಣಿಗಳು ಇರುವ ಜಾಗದಲ್ಲಿ ನಾವು ಸೇಫ್ ಅನ್ನೋದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಒಂದು ಕ್ಷಣ ಪರಿಸ್ಥಿತಿ ಬದಲಾಗಬಹುದು. ಮತ್ತೊಂದು ಮುಖ್ಯ ವಿಷಯ, ನಾವು ಪ್ರಾಣಿಗಳನ್ನು ಪ್ರೀತಿಸ್ತೀವಾ ಅಥವಾ ಅವುಗಳನ್ನು ಉಪಯೋಗಿಸಿಕೊಳ್ಳುತ್ತೀವಾ? ಈ ಪ್ರಶ್ನೆ ಕೂಡ ಇಂದು ಕೇಳಲೇಬೇಕಾಗಿದೆ. ಕಾಡಿನಲ್ಲಿ ಸ್ವತಂತ್ರವಾಗಿ ಬದುಕಬೇಕಾದ ಪ್ರಾಣಿಗಳನ್ನು ನಾವು ಕ್ಯಾಂಪ್ಗೆ ತಂದು ಟ್ರೈನ್ಡ್ ಕೊಟ್ಟ ಜನರ ಮುಂದೆ ಇಡ್ತೀವಿ. ಅವು ನಮ್ಮ ಜೊತೆ ಬದುಕುತ್ತವೆ, ಕೆಲಸ ಮಾಡುತ್ತದೆ, ಆದರೆ ಅವು ಮನಸ್ಸಿನಲ್ಲಿ ಕಾಡಿನ ನೆನಪು ಇರೋದಿಲ್ವಾ? ಒಂದು ಆನೆ ಕಾಡಿನಲ್ಲಿ ಹೇಗಿರುತ್ತೆ ಗೊತ್ತಾ? ಸ್ವತಂತ್ರವಾಗಿ ನಡೆಯುತ್ತೆ, ತನ್ನ ಗುಂಪಿನ ಜೊತೆ ಇರುತ್ತೆ, ನದಿಯಲ್ಲಿ ಆಟ ಆಡುತ್ತೆ, ಮರಗಳ ನಡುವೆ ಬದುಕುತ್ತೆ. ಆದರೆ ಕ್ಯಾಂಪ್ ಜೀವನ ಬೇರೆ. ಅಲ್ಲಿ ರೂಲ್ಸ್ ಇರುತ್ತವೆ, ಕಂಟ್ರೋಲ್ ಇರುತ್ತದೆ, ಕೆಲಸ ಇರುತ್ತದೆ, ಜನರ ಮಧ್ಯೆ ಬದುಕಬೇಕು. ಆದ್ದರಿಂದ ಕೆಲವೊಮ್ಮೆ ಸ್ಟ್ರೆಸ್ ಬಿಲ್ಡ್ ಆಗಬಹುದು. ಅದನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಮುಖ್ಯ. ಜೈಮಾರ್ತಂಡನ ಬಗ್ಗೆ ಮಾತನಾಡೋದಾದರೆ ಅದು ಸಾಮಾನ್ಯ ಆನೆ ಅಲ್ಲ, ಬಹಳ ಜನರಿಗೆ ಪರಿಚಿತ ಶಾಂತ ಸ್ವಭಾವ ಆನೆ ಅಂತ ಹಲವಾರು ಹೇಳಿದ್ದಾರೆ. ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿತ್ತು, ಅರಣ್ಯ ಸಿಬ್ಬಂದಿಯ ಜೊತೆ ಕೆಲಸ ಮಾಡಿತ್ತು, ಜನರಿಗೆ ಹತ್ತಿರವಾಗಿತ್ತು. ಇವತ್ತು ಅದು ಇಲ್ಲ ಅನ್ನೋದು ತುಂಬ ನೋವುಂಟಾಗಿದೆ. ಒಂದು ಜೀವ ಹೋದಾಗ ಅವರ ಹಿಂದೆ ನೆನಪುಗಳು ಇರುತ್ತದೆ, ಅದರ ಜೊತೆ ಕಳೆದವರಿಗೆ ಕಣ್ಣೀರು ಹಾಕುತ್ತಾರೆ. ಜೈಮಾರ್ತಂಡ ಕೂಡ ಇಂದು ನೆನಪಾಗಿ ಉಳಿದಿದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ಗಾಗಿ ಮಾತ್ರ ನೋಡಬಾರ್ದು. ಈ ಘಟನೆ ನಮಗೆ ಕಲಿಸುವ ಪಾಠ ನೋಡಬೇಕು. ಪ್ರಾಣಿಗಳಿಗೂ ಜೀವ ಇದೆ, ಅವುಗಳಿಗೂ ಭಾವನೆ ಇದೆ, ಅವುಗಳಿಗೂ ನೋವು ಕೊಡುವ ಹಕ್ಕು ನಮಗೆ ಇಲ್ಲ. ಹಾಗೆ ಮಾನವ ಜೀವವು ಅಮೂಲ್ಯ. ಆದ್ದರಿಂದ ಸೇಫ್ಟಿ ಫಸ್ಟ್
ಅನ್ನೋದು ಎಲ್ಲರ ಜವಾಬ್ದಾರಿ. ಮುಂದೆ ಇಂತಹ ಘಟನೆ ನಡೆಯಬಾರದು ಅಂದರೆ ಅವೇರ್ನೆಸ್ ಹೆಚ್ಚಾಗಬೇಕು, ಸೇಫ್ಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಬೇಕು, ಅನಿಮಲ್ ಸ್ಟ್ರೆಸ್ ಮಾನಿಟರಿಂಗ್ ಇರಬೇಕು, ಪಬ್ಲಿಕ್ ಕಂಟ್ರೋಲ್ ಸ್ಟ್ರಿಕ್ಟ್ ಆಗಬೇಕು, ಎಮರ್ಜೆನ್ಸಿ ರೆಸ್ಪಾನ್ಸ್ ಫಾಸ್ಟ್ ಆಗಬೇಕು. ಇದು ಕೇವಲ ಒಂದು ಘಟನೆಯಲ್ಲ, ಒಂದು ಎಚ್ಚರಿಕೆ. ಜೈ ಮಾರ್ತಂಡನಿಗೆ ನ್ಯಾಯ ಅಂದರೆ ಮುಂದೆ ಇನ್ನೊಂದು ಆನೆ ಹೀಗೆ ನೋವಿನಲ್ಲಿ ಸಾಯಬಾರ್ದು, ಇನ್ನೊಂದು ಕುಟುಂಬ ಕಣ್ಣೀರು ಹಾಕಬಾರ್ದು. ಪ್ರಾಣಿಗಳನ್ನು ಗೌರವಿಸೋಣ, ಮಾನವ ಜೀವಗಳನ್ನು ಕಾಪಾಡೋಣ, ಪ್ರಕೃತಿಯ ಜೊತೆ ಸಮತೋಲನದಲ್ಲಿ ಬದುಕೋಣ. ಜೈ ಮಾರ್ತಂಡನಿಗೆ ಶಾಂತಿ ಸಿಗಲಿ, ಜೀವ ಕಳೆದುಕೊಂಡ ಮಹಿಳೆ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ನನಗೆ ನಾನು ಸ್ಪೆಷಲ್ಲಾಗಿ ಹೇಳುವಂಥದ್ದು, ನನಗೆ ಆನೆಗಳಂದ್ರೆ ತುಂಬ ಇಷ್ಟ. ಜೈ ಮಾರ್ತಂಡ ಸತ್ತಾಗ ಈ ವಿಷಯನ ನಾನು ಮಾತಾಡಿದಾಗ ತುಂಬ ಮನಸ್ಸಲ್ಲಿ ದುಃಖ ಇತ್ತು, ಕಣ್ಣೀರು ಕೂಡ ಹಾಕಿದ್ದೀನಿ. ಈ ಥರ ಯಾವುದೇ ಆನೆಗೂ ಕೂಡ ಈ ರೀತಿ ಆಗಬಾರ್ದು. ಮುಂದಿನ ಇದಕ್ಕೆ ಜೈ ಮಾರ್ತಂಡನಿಗೆ ನ್ಯಾಯ ಸಿಗಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಸರ್ಕಾರ, ಇದು ಮುನ್ನೆಚ್ಚರಿಕೆ ಇರಬೇಕು. ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ.